ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತೊಂದು ಚಿಕನ್ ಮಸಾಲ ಮಾಡ್ತಾ ಇದ್ದೀನಿ ರೀ. ತುಂಬ ಚೆನ್ನಾಗಿರ್ತೈತೆ ರೀ ಚಿಕನ್ ಮಸಾಲ ಗ್ರೇವಿ. ತುಂಬ ಟೇಸ್ಟ್ ಇರ್ತೈತೆ ನೋಡ್ರಿ, ಅಷ್ಟು ಚೆನ್ನಾಗಿರ್ತೈತೆ. ಹಂಗಾಗಿ ನಾನು ಇವತ್ತೊಂದು ಚಿಕನ್ ಮಸಾಲ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿರಿ. ಅದಕ್ಕೆ ಏನೆಲ್ಲ ಬೇಕಂತ ಹೇಳ್ಕೊಂತ ಹೋಗ್ತೀನಿ. ಮೊದಲು ನೋಡ್ರಿ, ನಾನು ಇಲ್ಲಿ ಒಂದು ಬಟ್ಲದಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ರೀ. ಆಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೋಡ್ರಿ. ಆಮೇಲೆ ಒಂದು 2 ರಿಂದ 3 ಟೊಮೆಟೊ ತೊಗೊಂಡಿದ್ದೀನಿ ರೀ, ಹುಳಿ ಟೊಮೆಟೊ. ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡ್ರಿ. 1 ಇಂಚಿನಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಚಕ್ಕಿ, ಲವಂಗ, ಯಾಲಕ್ಕಿ, ಜೀರಿಗೆ ತೊಗೊಂಡಿದ್ದೀನಿ ರೀ. ಸ್ವಲ್ಪ ಕರಿಮೆಣಸು ಕೂಡ ತೊಗೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ, ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ತೊಗೊಂಡಿದ್ದೀನಲ್ಲ, ಒಂದು ಜಾರ್ ತೊಗೊಂಡಿದ್ದೀನಿ ನೋಡಿರಿ. ಒಂದು ಬಟ್ಲ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಹೆಚ್ಚು ಹಾಕ್ತಾಯಿದ್ದೀನಿ ನೋಡಿರಿ. 1 ಇಂಚಷ್ಟು ಹಸಿ ಶುಂಠಿ ಹಾಕ್ತಾಯಿದ್ದೀನಿ ನೋಡಿ. 1-2 ಗಡ್ಡೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಒಂದು 2 ರಿಂದ 3 ಟೊಮೆಟೊ ತೊಗೊಂಡಿದ್ದೀನಿ ರೀ, ನಾಟಿ ಟೊಮೆಟೊ. ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇದು ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ಚಕ್ಕಿ, ಲವಂಗ, ಯಾಲಕ್ಕಿ, ಜೀರಿಗೆ, ಕಾಳು ಮೆಣಸು ಅದು ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ 1 ಇಡಿ ಪುದೀನ, 1 ಇಡಿ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕ್ರಿ. ಇದನ್ನು ತುಂಬ ಸಾಫ್ಟ್ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿ. ಇಲ್ಲಿ ಕಡಾಯಿ ಇಟ್ಟಿದ್ದೀನಿ, ಇದು ಒಲೆ ಹಚ್ಚಿದ್ದೀನಿ ನೋಡಿರಿ. ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಕೂಡ ಕಾದಿದ್ದೀನಿ ನೋಡಿ. ನಾನು ಇಲ್ಲಿ 1/4 kg ಚಿಕನ್ ತೊಗೊಂಡಿದ್ದೀನಿ. 2 ರಿಂದ 3 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಕಾದಿದ್ದಲ್ವ ಹಾಕಿದ್ದೀನಿ ನೋಡಿರಿ. 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ 1 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ರೀ. ಇಲ್ಲಿ 2 ರಿಂದ 3 ನಿಮಿಷ ಚೆನ್ನಾಗಿ ಹಸಿ ಸ್ಮೆಲ್ಲಲ್ಲಿ ಹೋಗ್ಬೇಕ್ರಿ, ಅಲ್ಲಿವರೆಗೂ ಬೇಯಿಸ್ಬೇಕು ನೋಡಿರಿ ಎಣ್ಣೆ ಒಳಗೆ. ಇದನ್ನು ಅರಿಶಿನ, ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿರಿ. 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ರಿ. ಇದು ಹಸಿ ಸ್ಮೆಲ್ ಹೋಗ್ಬೇಕ್ರಿ, ಅಲ್ಲಿವರೆಗೂ ಬೇಯಿಸ್ತಾ ಇದ್ದೀನಿ ನೋಡಿರಿ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ತಾ ಇದ್ದೀನಿ ನೋಡಿ. ಇದು 2 ರಿಂದ 3 ನಿಮಿಷ ಆದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಇದು ಯಾಕಂದ್ರೆ ಆ ಸ್ಪೈಸಸ್ ಎಲ್ಲ ಹಾಕಿರ್ತಾನೆ, ಅದೆಲ್ಲ ಇದರೊಳಗೆ ಬೆರೆತ್ಕೊಂಡ್ರೆ ತುಂಬ ಟೇಸ್ಟ್ ಬರ್ತದೆ ರೀ. ಸ್ಪೈಸಸ್ ಘಮ ಬರ್ತದೆ ಅದು ತಿನ್ಬೇಕಾದ್ರೆ. ಹಾಗಾಗಿ 2 ರಿಂದ 3 ನಿಮಿಷ ಅದರೊಳಗೆ ಎಲ್ಲ ಫ್ರೈ ಮಾಡ್ಕೊಂಡು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಬೇಕು ನೋಡಿರಿ. ಇವಾಗೆಲ್ಲ ಫ್ರೈ ಆಗಿದೆ. 2 ರಿಂದ 3 ನಿಮಿಷ ಹಸಿ ಸ್ಮೆಲ್ಲಲ್ಲಿ ಹೋಗಿರ್ತೈತಲ್ರಿ. ಇವಾಗೆಲ್ಲ ಒಂದು ಪ್ಲೇಟಿಗೆ ಸರ್ವ್ ತೆಕ್ಕೊತಾ ಇದ್ದೀನಿ ನೋಡಿ. ಅವೆಲ್ಲ ಚಿಕನೆಲ್ಲ ಒಂದು ತಟ್ಟೆಯಲ್ಲಿ ತೊಗೊಳ್ಬೇಕ್ರಿ, ಪ್ಲೇಟ್ನಲ್ಲಿ ನೋಡಿ. ಈ ಥರ ಎಲ್ಲ ತಗೊಂಡ್ರೆ ಚೆನ್ನಾಗಿರ್ತೈತೆ ರೀ. ತುಂಬ ಟೇಸ್ಟ್ ಬರ್ತೈತೆ ರೀ ನೋಡಿ. ಈ ಥರ ಎಲ್ಲ ಒಂದು ಪ್ಲೇಟ್ನಲ್ಲಿ ತಗೊಂಡಿದ್ದೀನಿ ನೋಡಿ. ಈ ಥರ ಬಂದಿದೆ. ಅದೇ ಕುಕ್ಕರ್ನಲ್ಲಿ ಅದೇ ಎಣ್ಣೆಯಲ್ಲಿ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ರೀ. ಒಂದು ಈರುಳ್ಳಿ ಕೂಡ ಹಾಕಿದ್ದೀನಿ ನೋಡಿ. ಉದ್ದಕ್ಕೆ ಹೆಚ್ಚಿ ತೆಳ್ಳಗೆ ಹಾಕಿದ್ದೀನಿ ರೀ ಈರುಳ್ಳಿನ. ಇದೇನು ಭಾಳ ಹೊತ್ತೇನು ಫ್ರೈ ಮಾಡ್ಕೊಳೋದು ಬೇಡ್ರಿ, ಸ್ವಲ್ಪ ಲೈಟೇ ಫ್ರೈ ಆದರೆ ಸಾಕ್ರಿ. ಇದೇನು ಬ್ರೌನ್ ಕಲರ್ ಬರೋದೇನು ಬೇಡ್ರಿ ಇದು ಈರುಳ್ಳಿನ. ನೋಡಿರಿ, 1 ಸ್ಪೂನಷ್ಟು ನಾನು ಸೋಪಿನ ಕಾಳು ಹಾಕ್ತಾಯಿದ್ದೀನಿ ನೋಡಿರಿ. ಬಡ ಸೋಪ್ ಅಂತಲ್ಲ, ಅದನ್ನ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಕೂಡ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರ್ತೈತೆ. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರ್ತೈತೆ ರೀ ಇದೆಲ್ಲ ಹಾಕಿದ್ದಿಂದ್ರೆ. ಇವಾಗ ಚಿಕನ್ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ರೀ, ಒಂದು 2 ರಿಂದ 3 ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಕೂಡ ಇವಾಗ ಬಡ ಸೋಪ್ ಎಲ್ಲ ಸ್ಪೈಸಸ್ ಹಾಕಿದ್ವಲ್ಲ, ಅದೆಲ್ಲ ಕುಟ್ಕೊಂಡು ಚೆನ್ನಾಗಿ ಕುದಿಬೇಕು ಒಂದು 2 ರಿಂದ 3 ನಿಮಿಷ ಇದು ಕೂಡ. ಹಂಗಾಗಿ ಅದರೊಳಗೆ ಎಣ್ಣೆಯಲ್ಲೇ ಫ್ರೈ ಮಾಡೋಕ್ಕೆ ಬಿಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಕುದಿಬೇಕು ಅದರೊಳಗೆ, ಎಣ್ಣೆ ಒಳಗೆ ನೋಡಿ. ನಾನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಮಸಾಲ, ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಅದು ಆ ಮಸಾಲೆ ಒಳಗೆ ಅದು ಚಿಕನ್ ಎಲ್ಲ ಕಲಿಬೇಕು, ಹಂಗೆ ಚೆನ್ನಾಗಿ ಕುದಿಬೇಕು ನೋಡಿರಿ ಆ ಮಸಾಲೆ ಒಳಗೆ. ಇವಾಗ ನೀರು ಹಾಕೋದೇನು ಬೇಡ್ರಿ, ಆ ಮಸಾಲೆ ಒಳಗೆ ಚೆನ್ನಾಗಿ ಕುದಿಬೇಕು. ಒಂದು 5 ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕು ನೋಡಿರಿ ಆ ಚಿಕನ್. ಅಲ್ಲಿವರೆಗೂ ಬೇಯಿಸ್ಬೇಕ್ರಿ ಅದನ್ನು ನೋಡಿ. ಎಣ್ಣೆ ಜಾಸ್ತಿ ನೀರು ಹಾಕೋದೇನು ಬೇಡ, ಸ್ವಲ್ಪ ಜಾರೊಳಗೆ ಅದು ಮಸಾಲೆ ಇತ್ತರ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಬೇಕ್ರಿ ಒಂದ್ಸರಿ ಅದನ್ನೆಲ್ಲ. ಈ ಥರ ಎಲ್ಲ ಒಂಥರ ಚೆನ್ನಾಗಿ ಇರ್ತೈತೆ ರೀ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತೈತಿ. ಟೇಸ್ಟ್ ಕೂಡ ಡಿಫ್ರೆಂಟ್ ಇರ್ತೈತೆ ನೋಡಿ. ಈ ಥರ ಚಿಕನ್ ಮಾಡ್ಕೊಂಡು ಒಂದೇ ಥರ ಮಾಡಿ ಬೇಯಿಸಿರೋದು ಈ ಥರ ಮಾಡ್ಕೊಂಡು ತಿಂದ್ರೆ ತುಂಬ ಟೇಸ್ಟ್ ಇರ್ತೈತಿ. ಬ್ಯಾಚುಲರ್ಸಿಗಾಗಲಿ ಮನೇಲಿ ನಾವು ಕೂಡ ಯಾವಾಗಾದರೂ ಬರೀ ಅದೇ ಒಂದೇ ಥರ ಮಾಡಿದ್ರೆ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಇರ್ತೈತೆ ನೋಡಿ. ಫಸ್ಟಿಗೆ ಖಾರ ಪುಡಿ ಹಾಕಿದ್ದೀನಿ. ಇವಾಗ ಕೂಡ ನಾನು 2 ಸ್ಪೂನಷ್ಟು ಖಾರ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ, ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನೋಡಿ. ನಿಮ್ಗೆ ಖಾರ ಉಪ್ಪು ನೋಡಿಕೊಂಡು ನಿಮಗೆ ಟೇಸ್ಟ್ ತಕ್ಕಂಗೆ ಹಾಕ್ಕೊಳ್ರಿ. ನಾನು ಅಲ್ಲಿ ಆಲ್ರೆಡಿ ಒಂದ್ಸರಿ ಕುದಿಬೇಕಾದ್ರೂ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿದ್ದೀನಿ. ಇವಾಗ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ, 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, 1 ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಜೀರಿಗೆ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಕಸೂರಿ ಮೆಂತ್ಯ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ತುಂಬ ಟೇಸ್ಟ್ ಇರ್ತೈತಿ ಇವೆಲ್ಲ ಹಾಕೋದ್ರಿಂದ ನೋಡಿ. ಅದನ್ನು ಕೂಡ ಎಲ್ಲ ಒಂದ್ಸರಿ ಮಿಕ್ಸ್ ಕೊಡ್ಬೇಕ್ರಿ. ತುಂಬ ಈಜಿ ಅಂದರೆ ಈಜಿ ಇದೆ ನೋಡಿ ಇದೇನು ಮಾಡೋದೇನು. ಬ್ಯಾಚುಲರ್ಸ್ಗಂತೂ ತುಂಬಾ ಚೆನ್ನಾಗಿರ್ತೈತೆ ನೋಡಿ. ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಆದರೆ ನಾನು ಉಪ್ಪು ಕೂಡ ಹಾಕಿ ತಿರುಗಿಸ್ತಾ ಇದ್ದೀನಿ ನೋಡಿ. ಮನೆಯಲ್ಲಿ ಕೂಡ ಯಾರಾದರೂ ಬಂದರೂ ಕೂಡ ಗೆಸ್ಟಿಗೆ ಬಂದ ಕೂಡ ಈ ಥರ ಮಾಡ್ಕೊಡ್ಬೋದು ರೀ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೂ, ಮುದ್ದೆಗೂ ಎಲ್ಲದಕ್ಕೂ ಚೆನ್ನಾಗಿರ್ತೈತೆ ನೋಡಿ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ. ನೋಡಿರಿ, ಇವಾಗ ಕುಕ್ಕರಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ. ಒಂದು 2 ವಿಜಿಲ್ ಬಂದರೆ ಸಾಕ್ರಿ. ಇದನ್ನು ಆಲ್ರೆಡಿ 2 ನಿಮಿಷ ಎಲ್ಲ ಚೆನ್ನಾಗಿ ಬೇಯಿಸಿದ್ನಲ್ವ, 2 ರಿಂದ 3 ವಿಜಿಲ್ ಬಂದೈತೆ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಬಂದೈತೆ, ನೀವೇ ನೋಡ್ತಾ ಇದ್ದೀರಲ್ವ. ತುಂಬ ಟೇಸ್ಟ್ ಆಗಿರ್ತದೆ ನೋಡಿ. ಎಣ್ಣೆಲ್ಲ ಬಿಟ್ಕೊಂಡಿದೆ ನೋಡಿ. ಮಸಾಲೆ ಅಂತೂ ತುಂಬ ಚೆನ್ನಾಗಿ ಬಂದೈತೆ ನೋಡಿರಿ. ಈ ಥರ ಚಿಕನ್ ಮಸಾಲೆ ಗ್ರೇವಿ ಕೂಡ ನೀವು ಕೂಡ ಒಂದ್ಸರಿ ಮನೆ ಟ್ರೈ ಮಾಡಿರಿ. ಹೆಂಗೆ ಬಂತ ನೀವೇ ಕೂಡ ಕಮೆಂಟ್ ಮಾಡಿ ಹೇಳ್ತೀರ. ತುಂಬ ಟೇಸ್ಟಾಗಿರ್ತೈತೆ ರೀ ಇದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.